ಖಾನಾಪುರ ತಾಲೂಕಿನ ಮಾಣಿಕವಾಡಿ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ಆರೋಪಿಸಿ ವೆಂಕಪ್ಪನ ಕೊಲೆ ಪ್ರಕರಣವನ್ನು ಪೊಲೀಸರು ತನಿಖೆಯ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆಗ್ರಹಿಸಿ ಖಾನಾಪುರ ತಾಲೂಕಿನ ಗ್ರಾಮಸ್ಥರು ಶುಕ್ರವಾರ ಪ್ರತಿಭಟನೆ ನಡೆಸಿ जिल्हा पोलीस वरिष्ठाधिकाರಿಗೆ मನवी सಲ್ಲಿಸಿದರು. न्याय मिळाला पाहिजे मॅडम, कारण बरेच दिवस झाले तुम्ही चौकशी करून लवकरात लवकर न्याय मिळून जायला पाहिजे. असायला म्हणजे करेक्ट आगी जल्दी से करेंगे, वो पीएम रिपोर्ट भी आएगा ना, ठीक से करेंगे. ಹೋಟೆಲ್ ಕಳ್ಳತನ ಮಾಡಿದ್ದಾನೆ ಎಂದು ಯುವಕನನ್ನು ಕೋಣೆಯಲ್ಲಿ ಥಳಿಸಿದ ಹಿನ್ನೆಲೆ ಯುವಕ ವೆಂಕಪ್ಪ ಮೃತಪಟ್ಟಿದ್ದಾನೆ. ಕಳೆದ ಆಗಸ್ಟ್ 16ರಂದು ಖಾನಾಪುರದಲ್ಲಿ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಹೋಟೆಲ್ ಮಾಲೀಕ ಹಾಗೂ ಆತನ ತಮ್ಮ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ ಹಿನ್ನೆಲೆ ಮೃತಪಟ್ಟಿದ್ದಾನೆ. ಆದರೆ ವೆಂಕಪ್ಪನ ಕೊಲೆಗೆ ನ್ಯಾಯ ಕೊಡಿಸುವಲ್ಲಿ ಖಾನಾಪುರ ಪೊಲೀಸರು ವಿಳಂಬ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ನಾವು SP ಆಫೀಸ್ಗೆ ಇವತ್ತು ಬಂದಿದ್ದೀವಿ. ನಮ್ಮ ಊರು ಮಾಣಿಕವಾಡಿ, ತಾಲೂಕು ಖಾನಾಪುರ, ಜಿಲ್ಲೆ ಬೆಳಗಾವಿ. ನಮ್ಮ ಕಾಕನ ಮಗನದ ಒಂದು ಕೊಲೆ ಆಗಿದ್ದಕ್ಕೆ ಅಲ್ಲಿ ನ್ಯಾಯ ಸಿಗೋದಕ್ಕೆ ಇಲ್ಲಿ SP ಆಫೀಸ್ಗೆ ಬಂದಿದ್ದೀವಿ. ಅದನ್ನು ಚೌಕಶಿ ಸರಿ ಆಗದೆ ಇಲ್ಲಿ ಖಾನಾಪುರ ಸ್ಟೇಷನ್ನಲ್ಲಿ ಸ್ವಲ್ಪ ಕೆಲಸ ನಿಧಾನವಾಗಿ ನಡೀತಾ ಇದೆ. ಯಾವುದಕ್ಕೂ ಉತ್ತರ ಸರಿಯಾಗಿ ಬರ್ತಾ ಇಲ್ಲ, ಯಾವುದು ರಿಪೋರ್ಟ್ ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕಾಗಿ ಇಲ್ಲೇ ನ್ಯಾಯ ಸಿಗಬೇಕಂಥೇಳಿ ನಾವು ಇಲ್ಲಿ SP ಆಫೀಸ್ಗೆ ಬಂದಿದ್ದೀವಿ. ನಮ್ಮ ಹುಡುಗಂದು ಕೊಲೆ ಆಗಿದ್ದಕ್ಕೆ ನಾವು ಬಂದಿದ್ದೀವಿ. ಅವರ ಹಿಂದೆ ತಂದೆ ತಾಯಿರ ಹಿಂದೆ ಯಾರು ಇಲ್ಲ, ಒಬ್ಬ ಮಗ ಇರೋದ್ರಿಂದ ಅವ್ರ ಜೀವನ ಸಾಕಷ್ಟು ತುಂಬ ಕಷ್ಟಕರವಾಗಿದೆ ಇವಾಗ. ಯಾಕಂತಂದರೆ ಈಗ ಅವರಿಗೆ ಯಾರೂ ಇಲ್ಲ. ಅವರು ಸಣ್ಣ ಒಂದು ಜೋಪಡಿ ಟೈಪ್ ಮಣಿ ಇದೆ. ಅದಕ್ಕೆ ಈ ಹೋಟೆಲ್ ಮಾಲೀಕರು ಇಬ್ಬರು ಭಾಳ ಹೊಡೆದಾಡಿನ ಕೊಲೆ ಆಗಿತ್ತು ಅಂಥೇಳಿ ನಾವೆಲ್ಲ ಊರ ಜನರು, ನಾವು ಎಲ್ಲ ಪಂಚ ಮಂದಿ, ಊರನ ಮಂದಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಇಲ್ಲೇ ಬಂದಿದ್ದೀವಿ. ನಾವು SP ಸಾಹೇಬರು ಭೇಟಿಯಾಗಿ ನ್ಯಾಯ ಸಿಗಬೇಕಂತೇಳಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂವರೆಗೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅದನ್ನು ಕೇಳಕ್ಕೆ ಹೋದರೆ ಅವರ ಇನ್ನೂ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಬಂದಿಲ್ಲ, ಯಾವುದು ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ವೆಂಕಪ್ಪ ಹೋಟೆಲ್ನಲ್ಲಿ ಪ್ರಾಮಾಣಿಕವಾಗಿದ್ದ, ಸುಳ್ಳು ಆರೋಪ ಮಾಡಿ ಆತನನ್ನು ಥಳಿಸಿ ಕೊಲೆ ಮಾಡಿದ್ದಾರೆ. ಮನೆಯಲ್ಲಿ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವ ಕುಟುಂಬಕ್ಕೆ ಆಸರೆಯಾಗಿದ್ದ ಮಗನನ್ನು ಕಳೆದುಕೊಂಡಿದ್ದಾರೆ. ಅವರ ಮನೆಯಲ್ಲಿನ ತಂದೆ ತಾಯಿಗೆ ಹೋಟೆಲ್ ಮಾಲೀಕರು ಬೆದರಿಕೆ ಹಾಕುತ್ತಿದ್ದಾರೆ. ಸರಿಯಾಗಿ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.